ಇನ್ನು ಶಿರಾ ನಗರದ ಹೃದಯ ಭಾಗದಲ್ಲಿರುವಂತಹ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಒಂದಿಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರುವಂಥದ್ದು. ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಕೊಳಚೆ ನೀರು ತುಂಬಿದ್ರೂ ಕೂಡ ಯಾವುದೇ ತರಹದ ಅಧಿಕಾರಿಗಳು ಕ್ರಮಗಳನ್ನು ತಗೊಳ್ತಾ ಇಲ್ಲ. ಈ ಬಗ್ಗೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೊರ ಹೋಗಲು ಕೂಡ ಒಳಚರಂಡಿ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ಶಿರಾ ನಗರದಲ್ಲಿ ಮಳೆ ಅವಾಂತರದಿಂದ ಸೃಷ್ಟಿಯಾಗಿರುವಂತಹ ಸಮಸ್ಯೆ ಇದು. ಹೇಗಿದ್ರೂ ಕೂಡ ಅಧಿಕಾರಿಗಳು ಯಾವುದೇ ತರಹದ ಕ್ರಮಗಳನ್ನು ತಗೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಿರಾ ನಗರದ ಹೃದಯ ಭಾಗದಲ್ಲಿರುವಂತಹ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಮಳೆ ನೀರು ಹಾಗೂ ಕೊಳಚೆ ನೀರು ತುಂಬಿಕೊಂಡು ಸಾರ್ವಜನಿಕರು ಹಾಗೂ ರೋಗಿಗಳು ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಶಿರಾ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರುವಂತಹ ಗರ್ಭಿಣಿಯರು ಹಾಗೆ ಮಕ್ಕಳು ಹಾಗೂ ಹಿರಿಯ ನಾಗರಿಕರು ನೀರಿನ ನಡುವೆ ಸಂಚರಿಸಬೇಕಾದಂತಹ ಪರಿಸ್ಥಿತಿ ಇದೀಗ ಶಿರಾದಲ್ಲಿ ನಿರ್ಮಾಣವಾಗಿರುವಂಥದ್ದು. ಆಸ್ಪತ್ರೆ ಆವರಣ ಸಂಪೂರ್ಣ ಕೆಸರಿನಿಂದ ಕೂಡಿದ್ರೂ ಕೂಡ ಯಾವುದೇ ತರಹದ ಕ್ರಮಗಳನ್ನು ತಗೊಳ್ತಾ ಇಲ್ಲ. ಕೆಲವೆಡೆ ಚರಂಡಿ ನೀರು ಕೂಡ ಮಿಶ್ರಣಗೊಂಡಿರೋದ್ರಿಂದ ದುರ್ವಾಸನೆ ಹರಡ್ತಾ ಇದೆ ಅಂತ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಮಳೆಯ ನೀರು ಸರಿಯಾಗಿ ಹೊರ ಹೋಗಲು ಕೂಡ ಒಳಚರಂಡಿ ವ್ಯವಸ್ಥೆ ಸಮರ್ಪಕವಾಗಿರೋದ್ರಿಲ್ಲ. ಈ ಅವಾಂತರಕ್ಕೆ ಪ್ರಮುಖ ಕಾರಣ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆಸ್ಪತ್ರೆಯಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಸ್ವಚ್ಛತೆ ಕಾಪಾಡದೆ ನಿರ್ಲಕ್ಷ್ಯ ವಹಿಸಿರುವಂತಹ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಅಸಮಾಧಾನವನ್ನು ಹೊರಹಾಕಿದ್ರು. ತಾಯಿ ಹಾಗೆ ಮಕ್ಕಳ ಆಸ್ಪತ್ರೆಗೆ ಆಂಧ್ರದ ಗಡಿಭಾಗ ಹಾಗೂ ಮಧುಗಿರಿ ತಾಲೂಕಿನ ಹಾಗೂ ಶಿರಾ ತಾಲೂಕು ಭಾಗದ ನೂರಾರು ಜನರಿಗೆ ಪ್ರಮುಖ ಆರೋಗ್ಯ ಕೇಂದ್ರ ಇದಾಗಿರುವಂಥದ್ದು. ಆಗಿದ್ರೂ ಕೂಡ ಯಾವುದೇ ತರಹದ ಕ್ರಮಗಳನ್ನು ತಗೊಳ್ತಾ ಇಲ್ಲ. ಇಲ್ಲಿ ಸ್ವಚ್ಛತೆ ಹಾಗೂ ಮೂಲ ಸೌಕರ್ಯ ಕೊರತೆ ಕಾಣಿಸಿಕೊಂಡಿರೋದ್ರಿಂದ ಸಾರ್ವಜನಿಕರು ಆತಂಕಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಇನ್ನು ಇದರ ಬಗ್ಗೆ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಆಸ್ಪತ್ರೆ ಆವರಣದಲ್ಲಿ ನಿಂತಿರುವಂತಹ ಕೊಳಚೆ ನೀರನ್ನ ತೆರವುಗೊಳಿಸಿ ಶಾಶ್ವತ ಮಳೆ ನೀರು ಹರಿವಿನ ಬಗ್ಗೆ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನ ಮಾಡಿರುವಂಥದ್ದು. ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಮಳೆ ಅವಾಂತರದಿಂದ ಈ ಘಟನೆ ಆಗಿರುವಂಥದ್ದು. ಶಿರಾ ನಗರದಲ್ಲಿ ಮಳೆ ಅವಾಂತರದಿಂದ ಈ ಘಟನೆ ಸೃಷ್ಟಿಯಾಗಿದೆ. ಈ ಬಗ್ಗೆ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆಸ್ಪತ್ರೆ ಆವರಣದಲ್ಲಿ ನಿಂತಿರುವಂತಹ ಈ ಕೊಳಚೆ ನೀರನ್ನು ತೆರವುಗೊಳಿಸಬೇಕು ಅಂತ ಇದೀಗ ಸಾರ್ವಜನಿಕರು ಒತ್ತಾಯಿಸ್ತಾ ಇರುವಂಥದ್ದು. ನಿಮಗೆ ಕಾಣಿಸ್ತಿರ್ಬೋದು ತಾಯಿ ಮಕ್ಕಳ ಆಸ್ಪತ್ರೆ. ಈ ಆಸ್ಪತ್ರೆಗೆ ಒಳಗಡೆ ಪ್ರವೇಶ ಆಗಬೇಕಾದ್ರೆ ಇಲ್ಲಿ ಮಳೆ ಬಂದು 3-4 ದಿನದ ಮೇಲೆ ಆಗಿದೆ. ಆದರೂ ನೀರನ್ನು ತೆರವು ಮಾಡೋಂಥ ಕೆಲಸ ಮಾಡಿಲ್ಲ. ಜೊತೆಲಿ ಹೆಂಗೆ ಬೇಕೋ ಹಂಗಂಗೆ ಗಾಡಿಗಳು ನಿಲ್ಸೋರೆ. ಎಮರ್ಜೆನ್ಸಿ ಕೇಸ್ ಯಾವುದಾದ್ರೂ ಅಕಸ್ಮಾತ್ ಬಂದರೆ ಈ ಕಡೆ ನೋಡ್ರಿ ಅಲ್ಲೂ ನೀರು ಹಂಗೆ ನಿಂತ್ಕೊಳುತ್ತೆ. ಒಳಗಡೆ ಬರೋದಕ್ಕೆ ಒಂದು ಅನುಕೂಲವಾದಂಥ ವ್ಯವಸ್ಥೆ ಮಾಡಿಲ್ಲ. ಅಧಿಕಾರಿಗಳು ಎಲ್ಲ ಹಾಸಿಗೆ ಹೊತ್ಕೊಂಡು ಆರಾಮಾಗಿ ಮನೆ ಕಳೆದರೆ ಇಲ್ಲಿ ಒಂದೇ ಅದು ಹೊರ ರಾಜ್ಯದಿಂದ ಇಲ್ಲಿ ಆ ಕಡೆ ಆಂಧ್ರದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸಮೇತ ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಬರ್ತಾರೆ. ಶಾಸಕರು ಅನುಕೂಲ ಮಾಡ್ಕೊಂಡು ಕೊಡೋಂಥ ಕೆಲಸನ ಮಾಡಿದರೆ ಇಲ್ಲಿನ ಸಿಬ್ಬಂದಿಗಳು ಅನಾನುಕೂಲ ಆಗೋಂಥ ಕೆಲಸನೇ ಮಾಡ್ತಾಯಿದ್ದಾರೆ. ಇಲ್ಲಿ ಎಂಟ್ರೆನ್ಸು ಸರಿಯಿಲ್ಲ ಮತ್ತು ಆ ಕಡೆಯಿಂದ ಎಕ್ಸಿಟು ಸರಿಯಿಲ್ಲ. ನೀವು ನೋಡ್ಬೋದು ಇಲ್ಲಿ ಖಾಸಗಿಯವ್ರು ತಮ್ಮಂದು ಅವ್ರ ಕಾರುಗಳನ್ನ ಪಾರ್ಕ್ ಮಾಡಿಬಿಟ್ಟು ಹೋಗ್ಯಾರೆ. ಸಂಬಂಧಪಟ್ಟವ್ರು ಯಾರಾದರೂ ಒಬ್ಬರು ಬಂದು ಈ ನೀರನ್ನ ಇಲ್ಲಿ ನಿಂತ್ಕೊಂಡು ಮಾತಾಡುವಷ್ಟು ಆಗ್ತಿಲ್ಲ, ಅಷ್ಟು ಇದಾಗ್ತಾಯಿದೆ. ದಯಮಾಡಿ ಸಂಬಂಧಪಟ್ಟವರು ಇಲ್ಲ ಸಿಬ್ಬಂದಿ ಮೇಲೆ ಕ್ರಮ ಜರುಗಿಸಬೇಕು. ಈ ಕೂಡಲೇ ಈ ನೀರನ್ನ ಮತ್ತು ಇಲ್ಲಿ ಪಾರ್ಕಿಂಗ್ ಮಾಡಿರ್ತಕ್ಕಂಥ ಎಲ್ಲ ವೆಹಿಕಲ್ಗಳನ್ನ ತೆರವು ಮಾಡಬೇಕಂತ ಹೇಳ್ಬಿಟ್ಟು ನಾನು ವಿನಂತಿ ಮಾಡ್ತೀನಿ.